ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ಮಲಯಾಳಂ ಕ್ರೈಮ್ ಥ್ರಿಲ್ಲರ್ ಮೂವಿ ಇರಾಟ ಸ್ಟೋರಿನ ನೋಡೋಣ. ಇರಾಟ ಅಂದ್ರೆ ಟ್ವಿನ್ಸ್ ಅಂತ ಅರ್ಥ. ಇನ್ನು ಇದರ IMDb ರೇಟಿಂಗ್ 7.1 ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇಬ್ಬರು ಹುಡುಗರು ಕ್ರಿಕೆಟ್ ಆಡ್ತಿರ್ತಾರೆ. ಇವರ ಜೊತೆ ಒಂದು ನಾಯಿ ಕೂಡ ಇರುತ್ತೆ. ಅವರು ಆ ನಾಯಿಗೆ ಕೀಪಿಂಗ್ ಗೆ ಹಚ್ಚಿರ್ತಾರೆ. ಅಲ್ಲೇ ಪಕ್ಕದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ. ಅಲ್ಲಿ ಇವತ್ತು ಮಿನಿಸ್ಟರ್ ಮೀಟಿಂಗ್ ಇರುತ್ತೆ. ಇಲ್ಲಿ ಪೊಲೀಸರು ಅದೇ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಇವರು ಚೇರ್ ಅರೇಂಜ್ ಮಾಡೋದು, ಸ್ಟೇಜ್ ರೆಡಿ ಮಾಡೋದು ಮಾಡ್ತಿರ್ತಾರೆ. ಇಲ್ಲಿ ಸಾಮಾನ್ಯ ಜನರು ಮತ್ತು ಮೀಡಿಯಾ ಕೂಡ ಬಂದಿರುತ್ತೆ. ಈ ಕಡೆ ಕ್ರಿಕೆಟ್ ಆಡ್ತಿದ್ದ ಹುಡುಗರ ಬಾಲ್ ಸ್ಟೇಷನ್ ಒಳಗೆ ಹೋಗುತ್ತೆ. ಈಗ ಆ ಹುಡುಗರು ಬಾಲ್ ತರೋಕೆ ಸ್ಟೇಷನ್ ಕಾಂಪೌಂಡ್ ಹಾರ್ತಾರೆ. ಇನ್ನು ಸ್ಟೇಷನ್ ನಲ್ಲಿದ್ದ ಒಬ್ಬ ಕೈದಿ ಜಾನ್ ಅನ್ನೋ ಪೊಲೀಸ್ ಆಫೀಸರ್ಗೆ, ಸರ್ ನನ್ನ ಹತ್ರ 750 ಗ್ರಾಂ ಗಾಂಜಾ ಸಿಕ್ಕಿತ್ತಲ್ಲ, ರೂಲ್ಸ್ ಪ್ರಕಾರ ನನಗೆ ಬೇಲ್ ಸಿಗಬೇಕಿತ್ತು ಅಂತ ಹೇಳ್ತಾನೆ. ಆಗ ಜಾನ್ ಆ 750 ಗ್ರಾಂಗೆ ನಾವು 250 ಗ್ರಾಂ ಆಡ್ ಮಾಡಿ 1 kg ಮಾಡಿದ್ವಿ. ಈಗ ನಿನಗೆ ಬೇಲ್ ಸಿಗಲ್ಲ, ಜೈಲಲ್ಲಿರು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ದಿನೇಶ್ ಅನ್ನೋ ಪೊಲೀಸ್ ಆಫೀಸರ್ ತನ್ನ ಗನ್ನ ಟೇಬಲ್ ಮೇಲೆ ಇಟ್ಟು ವಾಶ್ರೂಮ್ಗೆ ಹೋಗ್ತಾನೆ. ಈ ಕಡೆ ಹೊರಗೆ ಆಫೀಸರ್ ಸತೀಶ್ ತನ್ನ ಟೀಮ್ಗೆ ಫಂಕ್ಷನ್ಗೆ ರೆಡಿ ಮಾಡುವಂತೆ ಹೇಳಿ ಕೆಲಸ ಮಾಡಿಸ್ತಿರ್ತಾನೆ. ಆಗ ಸ್ಟೇಷನ್ ಒಳಗಿಂದ 3 ಸಾರಿ ಗನ್ ಫೈರ್ ಆದ ಸೌಂಡ್ ಬರುತ್ತೆ. ಆಗ ಹೊರಗಿದ್ದ ಜನ ಶಾಕ್ ಆಗ್ತಾರೆ. ಎಲ್ಲಾ ಪೊಲೀಸ್ ಆಫೀಸರ್ ಸ್ಟೇಷನ್ ಒಳಗೆ ಓಡ್ತಾರೆ. ಸೀನ್ ಇಲ್ಲಿಗೆ ಕಟ್ ಆಗಿ ಹಾಸ್ಪಿಟಲ್ ನಲ್ಲಿ ಪ್ರಮೋದ್ನ ತೋರಿಸ್ತಾರೆ. ಈತ ಕೂಡ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಈತ ಹಾಸ್ಪಿಟಲ್ ನಲ್ಲಿ ಇದ್ದಾಗ ಟಿವಿಯಲ್ಲಿ ತನ್ನ ಹೆಂಡತಿ ಶ್ರೀಜಾ ಮತ್ತು ಮಗಳನ್ನ ನೋಡ್ತಾನೆ. ಪ್ರಮೋದ್ ಮಗಳು ಒಂದು ಸಿಂಗಿಂಗ್ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾಳೆ. ಇದನ್ನ ನೋಡಿ ಪ್ರಮೋದ್ ಫ್ಲಾಶ್ ಬ್ಯಾಕ್ ನೆನಪು ಮಾಡ್ಕೋತಾನೆ. ಇಲ್ಲಿ ಶ್ರೀಜಾ ಪ್ರೆಗ್ನೆಂಟ್ ಇದ್ದಾಗ ಪ್ರಮೋದ್ ಡೈಲಿ ಕುಡಿದು ಬಂದು ಶ್ರೀಜಾ ಜೊತೆ ಜಗಳ ಮಾಡ್ತಿರ್ತಾನೆ. ಶ್ರೀಜಾಗೆ ಡೈಲಿ ಜಗಳದಿಂದ ಸಾಕಾಗಿ ತನ್ನ ಮಗಳನ್ನ ಎತ್ಕೊಂಡು ಅಲ್ಲಿಂದ ಹೋಗಿರ್ತಾಳೆ. ಈಗ ಪ್ರೆಸೆಂಟ್ ಟೈಮ್ ಅಲ್ಲಿ ಪ್ರಮೋದ್ ಶ್ರೀಜಾಗೆ ಕಾಲ್ ಮಾಡಿ, ನಾನು ನಿನ್ನ ಜೊತೆ ಮಾಡಿದ್ದು ತಪ್ಪು ಅಂತ ಸಾರಿ ಕೇಳ್ತಾನೆ ಮತ್ತು ನನ್ನ ಮಗಳ ಮುಖನ 1 ಸಾರಿ ನೋಡ್ತೀನಿ, ದಯವಿಟ್ಟು ಆಕೆನ ನನ್ನ ಹತ್ರ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಅಂದ್ರೆ ಪ್ರಮೋದ್ ಮಗಳು ತನ್ನ ತಂದೆ ಹೇಗಿರ್ತಾನೆ ಅಂತ ನೋಡಿರಲ್ಲ. ಈಗ ಪ್ರಮೋದ್ಗೆ ಪೊಲೀಸ್ ಸ್ಟೇಷನ್ ನಲ್ಲಿ ಫೈರಿಂಗ್ ಆಗಿದೆ ಅಂತ ಗೊತ್ತಾಗುತ್ತೆ. ಈತ ಎದ್ದು ಸ್ಟೇಷನ್ಗೆ ಹೋಗ್ತಾನೆ. ಇಲ್ಲಿ ಸ್ಟೇಷನ್ ನಲ್ಲಿ ಪೊಲೀಸರು ಕಾಂಪೌಂಡ್ ಒಳಗಿದ್ದ ಎಲ್ಲರನ್ನ ಗೇಟ್ ಲಾಕ್ ಮಾಡಿ ಅಲ್ಲೇ ಸ್ಟಾಪ್ ಮಾಡಿರ್ತಾರೆ. ಪ್ರಮೋದ್ ಇಲ್ಲಿ ಬಂದಾಗ ಅವನ ತರ ಕಾಣೋ ಅವನ ತಮ್ಮ ವಿನೋದ್ ಸತ್ತೋಗಿರ್ತಾನೆ. ಅಂದ್ರೆ ಇವರಿಬ್ಬರು ಟ್ವಿನ್ಸ್ ಆಗಿರ್ತಾರೆ. ಪ್ರಮೋದ್ ವಿನೋದ್ ಬಾಡಿನ ನೋಡಿ ತುಂಬಾ ದುಃಖ ಪಡ್ತಾನೆ. ಈಗ ಈ ವಿಷಯ ಗೀತಾ ಅನ್ನೋ ಮಿನಿಸ್ಟರ್ಗೆ ಗೊತ್ತಾದಾಗ ಈಕೆ ಸವಿತಾ ಅನ್ನೋ SP ನ ಕರೆದು ಈ ಕೇಸ್ನ ಆದಷ್ಟು ಬೇಗ ಸಾಲ್ವ್ ಮಾಡುವಂತೆ ಹೇಳ್ತಾಳೆ. ಏಕೆಂದ್ರೆ ಕೊಲೆ ಸ್ಟೇಷನ್ ಅಲ್ಲಿ ನಡೆದಿರುತ್ತೆ. ಈಗ SP ಗನ್ ಫೈರ್ ಆದ ಟೈಮ್ ಅಲ್ಲಿ ಸ್ಟೇಷನ್ ಒಳಗೆ ಯಾರಿದ್ರು ಅಂತ ಎನ್ಕ್ವೈರಿ ಮಾಡಿದಾಗ ಅಲ್ಲಿ 3 ಜನ ಇರ್ತಾರೆ. ಸಂದೀಪ್, ಜಾನ್ ಮತ್ತು ದಿನೇಶ್. ಇವರು ವಿನೋದ್ ಬದುಕಿದ್ದಾಗ ಅವನ ಜೊತೆ ಜಗಳ ಆಡಿರ್ತಾರೆ ಮತ್ತು ಈಗ ಇವರು ವಿನೋದ್ಗೆ ಬುಲೆಟ್ ಬಿದ್ದಾಗ ಸ್ಟೇಷನ್ ಒಳಗೆ ಇರ್ತಾರೆ. ಇಲ್ಲಿ ಪ್ರಮೋದ್ ಜಾನ್ ನ ನೋಡಿ ಒಂದು ಘಟನೆ ನೆನಪು ಮಾಡ್ಕೋತಾನೆ. ಪಾಸ್ಟ್ ಅಲ್ಲಿ 1 ಸಾರಿ ಜಾನ್ ಪ್ರಮೋದ್ ಹತ್ರ ಬಂದು, ಸರ್ ನಮ್ಮ ರಿಲೇಟಿವ್ ನ ಒಂದು ಹುಡುಗಿ ವಿನೋದ್ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟಾಗ ವಿನೋದ್ ಎನ್ಕ್ವೈರಿ ಹೆಸರಲ್ಲಿ ರಾತ್ರಿ ಆಕೆ ಮನೆಗೆ ಹೋಗಿ ಆಕೆ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡಿದ್ದ. ನಾನು ಅದರ ಬಗ್ಗೆ ಕೇಳಿದಾಗ ಆತ ನನಗೆ ಹೊಡೆದ ಅಂತ ಹೇಳ್ತಾನೆ. ಆಗ ಪ್ರಮೋದ್ ವಿನೋದ್ನ ಕರೆದು ಕೇಳ್ತಾನೆ. ಆದ್ರೆ ವಿನೋದ್ ಪ್ರಮೋದ್ಗೆ ಉಲ್ಟಾ ಬೈತಾನೆ. ನಿನಗೆ ನಿನ್ನ ಹೆಂಡತಿ ಮಕ್ಕಳನ್ನ ಹ್ಯಾಂಡಲ್ ಮಾಡೋಕೆ ಆಗ್ಲಿಲ್ಲ, ನೀನು ನನಗೆ ಹೇಳ್ತೀಯಾ ಅಂತ ಹೇಳ್ತಾನೆ. ಆಮೇಲೆ ಜಾನ್ಗೆ, ಇವತ್ತು ನಾನು ಆಕೆ ಮನೆಗೆ ಮತ್ತೆ ಹೋಗ್ತೀನಿ, ಯಾರು ಏನು ಕಿತ್ಕೋತಾರೆ ನೋಡ್ತೀನಿ ಅಂತ ಹೇಳ್ತಾನೆ. ಈಗ ಪ್ರೆಸೆಂಟ್ ಟೈಮ್ ಅಲ್ಲಿ ಸವಿತಾ ಜಾನ್ ನ ಕರೆದು ಘಟನೆ ನಡೆದಾಗ ನೀನು ಎಲ್ಲಿದ್ದೆ ಅಂತ ಕೇಳ್ತಾಳೆ. ಆಗ ಜಾನ್, ಮೇಡಮ್ ನಾನು ಆ ಕೈದಿ ಜೊತೆ ಮಾತಾಡಿ ಎವಿಡೆನ್ಸ್ ರೂಮ್ ಒಳಗೆ ಹೋದೆ. ಆಗ ನನ್ನ ವೈಫ್ ಕಾಲ್ ಮಾಡಿದ್ಲು. ನಾನು ಆಕೆ ಜೊತೆ ಮಾತಾಡಿ ಸ್ವಲ್ಪ ಡ್ರಿಂಕ್ ತಗೊಂಡೆ. ಆಗ ಹೊರಗೆ ಗನ್ ಸೌಂಡ್ ಕೇಳಿತು. ನಾನು ಅಲ್ಲಿ ಓಡಿ ಬಂದಾಗ ವಿನೋದ್ ಕೆಳಗೆ ಬಿದ್ದಿದ್ದ. ಅದೇ ಟೈಮಲ್ಲಿ ಸಂದೀಪ್ ಮತ್ತು ದಿನೇಶ್ ಅಲ್ಲಿಗೆ ಬಂದ್ರು ಅಂತ ಹೇಳ್ತಾನೆ. ಈಗ ಸವಿತಾ ಸಂದೀಪ್ನ ಕರೆದು ಅದೇ ಕ್ವಶನ್ ಕೇಳ್ತಾಳೆ. ಆಗ ಸಂದೀಪ್, ಮೇಡಮ್ ಘಟನೆ ನಡೆದಾಗ ನಾನು ಬಾತ್ರೂಮ್ ನಲ್ಲಿದ್ದೆ, ಗನ್ ಸೌಂಡ್ ಕೇಳಿ ಹೊರಗೆ ಬಂದೆ ಅಂತ ಹೇಳ್ತಾನೆ. ಆಗ ಸವಿತಾ, ನಿನ್ನ ಮತ್ತು ವಿನೋದ್ ನಡುವೆ ಏನು ಜಗಳ ಅಂತ ಕೇಳ್ತಾಳೆ. ಆಗ ಸಂದೀಪ್, ಒಂದು ದಿನ ಲೇಡಿ ಕಾನ್ಸ್ಟೇಬಲ್ ತನ್ನ ಮಗಳನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದಿರ್ತಾಳೆ. ಆಗ ವಿನೋದ್ ಆ ಹುಡುಗಿನ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ಕೊಡಿಸ್ತಾನೆ. ಇದನ್ನ ನೋಡಿದ ಸಂದೀಪ್ ಆ ಲೇಡಿ ಕಾನ್ಸ್ಟೇಬಲ್ಗೆ, ನಿನ್ನ ಮಗಳನ್ನ ವಿನೋದ್ ಜೊತೆ ಕಳಿಸ್ಬೇಡ, ಅವನು ಹುಡುಗಿಯರ ವಿಷಯದಲ್ಲಿ ಸರಿಯಿಲ್ಲ, ಸಣ್ಣ ಮಕ್ಕಳನ್ನು ಅವನು ವಿಚಿತ್ರವಾಗಿ ನೋಡ್ತಿರ್ತಾನೆ ಅಂತ ಹೇಳ್ತಾನೆ. ಸಂದೀಪ್ ಆಕೆಗೆ ಇದೆಲ್ಲ ಹೇಳ್ತಿದ್ದಾಗ ಅಲ್ಲಿ ವಿನೋದ್ ಬರ್ತಾನೆ. ಈತ ಸಂದೀಪ್ ಮಾತನ್ನ ಕೇಳ್ಬಿಡ್ತಾನೆ. ಅದಕ್ಕೆ ವಿನೋದ್ ಅವತ್ತು ಸಂದೀಪ್ ಮಗಳನ್ನ ಸ್ಕೂಲಿಂದ ಪಿಕಪ್ ಮಾಡಿ ಅವನ ಮನೆಯಲ್ಲಿ ಡ್ರಾಪ್ ಮಾಡ್ತಾನೆ ಮತ್ತು ಸಂದೀಪ್ ಹೆಂಡತಿಗೆ, ಇವತ್ತು ಸಂದೀಪ್ ಬ್ಯುಸಿ ಇದ್ದಾನೆ, ಅದಕ್ಕೆ ನಾನೇ ಮಗುನ ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ. ಇದು ಸಂದೀಪ್ಗೆ ಗೊತ್ತಾದಾಗ ಆತ ಹೋಗಿ ವಿನೋದ್ನ, ನಾನು ಯಾವಾಗ ನಿನಗೆ ನನ್ನ ಮಗಳನ್ನ ಡ್ರಾಪ್ ಮಾಡುವಂತೆ ಹೇಳಿದ್ದೆ ಅಂತ ಕೇಳ್ತಾನೆ. ಇಲ್ಲಿ ಮಾತಾಡ್ತಾ ಇವರ ನಡುವೆ ಜಗಳ ಆಗುತ್ತೆ. ವಿನೋದ್ ಸಂದೀಪ್ಗೆ ತುಂಬಾ ಹೊಡಿತಾನೆ. ಆಗ ಇಲ್ಲಿ ಇದ್ದ ಜನ ಇವರನ್ನ ಬಿಡಿಸ್ತಾರೆ. ಈಗ ಪ್ರೆಸೆಂಟ್ ಟೈಮ್ ಅಲ್ಲಿ ಸವಿತಾ ದಿನೇಶ್ನ ಕರೆದು, ವಿನೋದ್ ಕೊಲೆ ನಿನ್ನ ಗನ್ನಿಂದ ಆಗಿದೆ, ಅವತ್ತು ನೀನು ಎಲ್ಲಿದ್ದೆ ಅಂತ ಕೇಳ್ತಾಳೆ. ಆಗ ದಿನೇಶ್, ಮೇಡಮ್ ನಾನು ಗನ್ ಟೇಬಲ್ ಮೇಲೆ ಇಟ್ಟು ವಾಶ್ರೂಮ್ಗೆ ಹೋಗಿದ್ದೆ, ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಸವಿತಾ, ನಿಮ್ಮಿಬ್ಬರ ನಡುವೆ ಏನು ಜಗಳ ಅಂತ ಕೇಳ್ತಾಳೆ. ಆಕ್ಚುಲಿ ವಿನೋದ್ ದಿನೇಶ್ ಜೊತೆ ಕೂಡ ಜಗಳ ಆಡಿರ್ತಾನೆ. ಆಗ ದಿನೇಶ್ ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಒಂದು ದಿನ ವಿನೋದ್ ಒಂದು ಹೋಟೆಲ್ ನಲ್ಲಿ ಕಾರ್ಡ್ ಆಡ್ತಿರ್ತಾನೆ. ಇವನು ಫುಲ್ ಕುಡಿದಿದ್ದರಿಂದ ದಿನೇಶ್ ಅವನನ್ನ ಅಲ್ಲಿಂದ ಕರೆಯೋಕೆ ಹೋಗ್ತಾನೆ. ಆದ್ರೆ ವಿನೋದ್, ಇದು ನನ್ನಿಷ್ಟ, ನೀನಾರು ನನಗೆ ಆಡ್ಬೇಡ ಅಂತ ಹೇಳೋಕೆ ಅಂತ ಹೇಳ್ತಾನೆ. ಈಗ ದಿನೇಶ್ಗೆ ಇಲ್ಲಿ ಕೆಲವು ಕಾಲೇಜ್ ಹುಡುಗರು ಜಗಳ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ.
ಇಲ್ಲಿ ಒಂದು ಹುಡುಗ ಹುಡುಗಿ ಇರ್ತಾರೆ. ಆಗ ಇನ್ನೊಬ್ಬ ಹುಡುಗ ಆಕೆಯ ಫೋಟೋ ತೆಗೆದಿರ್ತಾನೆ. ಅದಕ್ಕೆ ಇವರು ಜಗಳ ಮಾಡ್ತಿರ್ತಾರೆ. ಆಗ ಅಲ್ಲಿ ದಿನೇಶ್ ಬಂದು ಇವರ ಜಗಳ ತಡಿತಿರ್ತಾನೆ. ಆದ್ರೆ ಅಲ್ಲಿ ವಿನೋದ್ ಕೂಡ ಬರ್ತಾನೆ. ಈತ ಜಗಳ ಸ್ಟಾಪ್ ಮಾಡೋ ಬದಲು ಅದನ್ನ ಇನ್ನೂ ಜಾಸ್ತಿ ಮಾಡ್ತಾನೆ. ವಿನೋದ್ ಆ ಹುಡುಗಿಯ ಬಾಯ್ ಫ್ರೆಂಡ್ ನ ಹೊಡಿತಾನೆ. ಇದರಿಂದ ಕೋಪದಲ್ಲಿ ಆ ಹುಡುಗಿ ವಿನೋದ್ಗೆ ಬಾಟಲ್ ಇಂದ ಹೊಡೆಯೋಕೆ ಹೋಗ್ತಾಳೆ. ಆದ್ರೆ ಅದು ಫೋಟೋ ತೆಗೆದ ಹುಡುಗನಿಗೆ ಬೀಳುತ್ತೆ. ಇದರಿಂದ ದಿನೇಶ್ ಮತ್ತು ಕೆಲವು ಹುಡುಗರು ಅವನನ್ನ ಹಾಸ್ಪಿಟಲ್ಗೆ ತಗೊಂಡು ಹೋಗ್ತಾರೆ. ದಿನೇಶ್ ಆ ಹುಡುಗನ್ನ ಹಾಸ್ಪಿಟಲ್ಗೆ ಬಿಟ್ಟು ವಾಪಸ್ ಬಂದಾಗ ವಿನೋದ್ ಆ ಹುಡುಗಿಯ ಜೊತೆ ಬಲಾತ್ಕಾರ ಮಾಡಿರ್ತಾನೆ. ದಿನೇಶ್ ಇದರ ಬಗ್ಗೆ ವಿನೋದ್ಗೆ ಕೇಳಿದಾಗ ಅವನು ತಿರುಗಿ ದಿನೇಶ್ಗೆ ಬೈತಾನೆ. ಈಗ ಪ್ರೆಸೆಂಟ್ ನಲ್ಲಿ ಸವಿತಾ ಇಷ್ಟೆಲ್ಲ ನಡೆದರೂ ಆ ಹುಡುಗಿ ವಿನೋದ್ ಬಗ್ಗೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಇದರ ಬಗ್ಗೆ ಎನ್ಕ್ವೈರಿ ಮಾಡು ಅಂತ ಹೇಳ್ತಾಳೆ. ಈಗ ಸವಿತಾ ಆ ಕೈದಿನ ಕರೆದು ಅವತ್ತು ಶೂಟ್ ನಡೆದಾಗ ನೀನು ಏನು ನೋಡಿದ್ದೆ ಅಂತ ಕೇಳ್ತಾಳೆ. ಅದಕ್ಕೆ ಕೈದಿ, ಮೇಡಮ್ ಅವತ್ತು ನಾನು ಮಲ್ಕೊಂಡಿದ್ದೆ, ಗನ್ ಸೌಂಡ್ ಕೇಳಿ ನನಗೆ ಎಚ್ಚರ ಆಯ್ತು, ಆದ್ರೆ ಆ ಟೈಮಲ್ಲಿ ಸ್ಟೇಷನ್ ವರೆಗೆ ಯಾರೋ ಓಡ್ತಿರೋ ಶಬ್ದ ಬಂತು ಅಂತ ಹೇಳ್ತಾನೆ. ಈಗ ಸವಿತಾ ಸತೀಶ್ಗೆ ವಿನೋದ್ ಮತ್ತು ಪ್ರಮೋದ್ ಬ್ರದರ್ಸ್ ಅಲ್ಲ, ಅವರ ನಡುವೆ ರಿಲೇಷನ್ ಹೇಗಿತ್ತು ಅಂತ ಕೇಳ್ತಾಳೆ. ಆಗ ಸತೀಶ್, ಮೇಡಮ್ ಅವರು ಹೆಸರಿಗೆ ಮಾತ್ರ ಅಣ್ಣ ತಮ್ಮಂದರು, ಆದ್ರೆ ಅವರ ನಡುವೆ ಏನೂ ಸರಿ ಇದ್ದಿಲ್ಲ. ಕಳೆದ 15 ವರ್ಷಗಳಿಂದ ಅವರು ಸರಿಯಾಗಿ ಮಾತು ಕೂಡ ಆಡಿಲ್ಲ. ಏಕೆಂದ್ರೆ 15 ವರ್ಷಗಳ ಹಿಂದೆ ಪ್ರಮೋದ್ ಹೆಂಡತಿ ಅವನನ್ನ ಬಿಟ್ಟು ಮುಂಬೈಗೆ ಹೋದ್ಲು. ಆಗ ಪ್ರಮೋದ್ ಆಕೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ. ಆಗ ನಾನು ವಿನೋದ್ ಮತ್ತು ಒಬ್ಬ ಲೇಡಿ ಕಾನ್ಸ್ಟೇಬಲ್ ಸೃಜಾನ ಹುಡ್ಕೊಂಡು ಮುಂಬೈಗೆ ಹೋಗಿದ್ವಿ. ಆದ್ರೆ ಸೃಜಾ ಮಿಸ್ ಆಗಿರ್ಲಿಲ್ಲ. ಆಕೆ ಬೇಕಂತ ಪ್ರಮೋದ್ನ ಬಿಟ್ಟು ಹೋಗಿದ್ಲು. ಏಕೆಂದ್ರೆ ಪ್ರಮೋದ್ ಕುಡಿದು ಆಕೆ ಜೊತೆ ಜಗಳ ಮಾಡ್ತಿದ್ದ. ಆಗ ವಿನೋದ್ ಆಕೆ ಮಗಳಿಗೆ ಆಟದ ಸಾಮಾನು ಕೊಡಿಸಿ ಬಂದಿದ್ದ. ಆದ್ರೆ ಆಕೆನ ವಾಪಸ್ ಕರ್ಕೊಂಡು ಬರ್ಲಿಲ್ಲ. ಇದು ಪ್ರಮೋದ್ಗೆ ಗೊತ್ತಾದಾಗ ಅವನು ವಿನೋದ್ ಮೇಲೆ ಕೋಪ ಮಾಡ್ಕೊಂಡ ಅಂತ ಹೇಳ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ವಿನೋದ್ ವೈಫ್ ಮಾಲಿನಿ ಸ್ಟೇಷನ್ಗೆ ಬರ್ತಾಳೆ. ಈಕೆ ವಿನೋದ್ ಡೆಡ್ ಬಾಡಿ ನೋಡಿ ತುಂಬಾ ಅಳ್ತಾಳೆ. ಇಲ್ಲಿ SP ಸವಿತಾ ಮಾಲಿನಿಗೆ ವಿನೋದ್ಗೆ ಯಾರ ಮೇಲಾದ್ರೂ ಕೋಪ ಇತ್ತ ಅಂತ ಕೇಳ್ತಾಳೆ. ಅದಕ್ಕೆ ಮಾಲಿನಿ ವಿನೋದ್ಗೆ ಅವನ ಅಣ್ಣ ಪ್ರಮೋದ್ ಅಂದ್ರೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ಈಗ ಸ್ಟೋರಿ ಪಾಸ್ಟ್ಗೆ ಹೋಗುತ್ತೆ. ಇಲ್ಲಿ ವಿನೋದ್ ಮತ್ತು ಪ್ರಮೋದ್ ಬಾಲ್ಯವನ್ನ ತೋರಿಸ್ತಾರೆ. ಇವರ ತಂದೆ ಕೂಡ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಈತ ಕುಡಿದು ತನ್ನ ಹೆಂಡತಿನ ತುಂಬಾ ಹೊಡಿತಿರ್ತಾನೆ ಮತ್ತು ಈತ ತನ್ನ ಹೆಂಡತಿನ ಹೊಡೆದು ಆಕೆನ ಮನೆಯಿಂದ ಹೊರಗೆ ಹಾಕಿರ್ತಾನೆ. ಆದ್ರೆ ತನ್ನ ಫ್ರೆಂಡ್ ಹೇಳಿದ್ದಕ್ಕೆ ವಿನೋದ್ನ ಮಾತ್ರ ತನ್ನ ಜೊತೆ ಇಟ್ಕೊಂಡಿರ್ತಾನೆ. ಆದ್ರೆ ವಿನೋದ್ ತಂದೆ ಕಾಮುಕ ಆಗಿರ್ತಾನೆ. ಈತ ಸಣ್ಣ ಸಣ್ಣ ಹುಡುಗಿಯರ ಜೊತೆನೂ ಕೆಟ್ಟ ಕೆಲಸ ಮಾಡ್ತಿರ್ತಾನೆ. ಅದಕ್ಕೆ ಒಂದು ದಿನ ಯಾರೋ ವಿನೋದ್ ತಂದೆನ ಕೊಂದ್ಬಿಡ್ತಾರೆ. ಆಗ ಪ್ರಮೋದ್ ಮತ್ತು ವಿನೋದ್ ತಾಯಿ ಅಲ್ಲಿಗೆ ಬರ್ತಾರೆ. ಆದ್ರೆ ವಿನೋದ್ ಅವರ ಜೊತೆ ಹೋಗಕ್ಕೆ ಒಪ್ಪಲ್ಲ. ಈಗ ಪ್ರೆಸೆಂಟ್ ನಲ್ಲಿ ಸವಿತಾ ಮಾಲಿನಿ ಬಗ್ಗೆ ಎನ್ಕ್ವೈರಿ ಮಾಡ್ತಾಳೆ. ಆಗ ಇವರಿಗೆ ಮಾಲಿನಿ ಬಂದ್ಮೇಲೆ ವಿನೋದ್ ತುಂಬಾ ಚೇಂಜ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಮತ್ತೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇಲ್ಲಿ ಮಾಲಿನಿ ತನ್ನ ಗಂಡನ ವಿರುದ್ಧ ಕೇಸ್ ಮಾಡೋಕೆ ಸ್ಟೇಷನ್ಗೆ ಬಂದಿರ್ತಾಳೆ. ಏಕೆಂದ್ರೆ ಈಕೆ ಗಂಡ ಈಕೆಗೆ ತುಂಬಾ ಹೊಡಿತಿರ್ತಾನೆ. ಆಗ ವಿನೋದ್ ಆಕೆ ಜೊತೆ ಆಕೆ ಮನೆಗೆ ಹೋಗ್ತಾನೆ. ಮಾಲಿನಿ ಗಂಡ ಪೊಲೀಸರನ್ನ ನೋಡಿ ಇನ್ನೊಂದು ಸಾರಿ ಮಾಲಿನಿಗೆ ಹೊಡೆಯಲ್ಲ ಅಂತ ಹೇಳ್ತಾನೆ. ಅವನು ಮಾಲಿನಿಗೆ ಸಾರಿ ಕೇಳ್ತಾನೆ. ಆಗ ವಿನೋದ್ ಮಾಲಿನಿಗೆ ತನ್ನ ಮೊಬೈಲ್ ನಂಬರ್ ಕೊಟ್ಟು ಇವನು ಇನ್ನೊಂದು ಸಾರಿ ನಿನ್ನ ಮೇಲೆ ಕೈ ಮಾಡಿದ್ರೆ ನನಗೆ ಕಾಲ್ ಮಾಡು ಅಂತ ಹೇಳ್ತಾನೆ. ಏಕೆಂದ್ರೆ ವಿನೋದ್ಗೆ ಮಾಲಿನಿ ಮೇಲೆ ಲವ್ ಆಗಿರುತ್ತೆ. ಇವರು ಇಷ್ಟು ಹೇಳಿ ವಾಪಸ್ ಹೋಗ್ತಿದ್ದಾಗ ಇವರು ಸ್ವಲ್ಪ ದೂರ ಹೋದಾಗ ಮಾಲಿನಿ ವಿನೋದ್ಗೆ ಕಾಲ್ ಮಾಡಿ ತನ್ನ ಗಂಡ ತನ್ನನ್ನ ಹೊಡೆಯೋಕೆ ಬರ್ತಿದ್ದಾನೆ ಅಂತ ಹೇಳ್ತಾಳೆ. ಆಗ ವಿನೋದ್ ಅಲ್ಲಿ ವಾಪಸ್ ಬಂದು ಮಾಲಿನಿ ಗಂಡನ ಹೊಡೆದು ಅವನನ್ನ ಅರೆಸ್ಟ್ ಮಾಡ್ತಾನೆ. ಇಲ್ಲಿ ಮಾಲಿನಿಗೆ ಸಣ್ಣ ಗಾಯವಾಗಿರುತ್ತೆ. ಅದಕ್ಕೆ ವಿನೋದ್ ಮಾಲಿನಿನ ಹಾಸ್ಪಿಟಲ್ಗೆ ಜಾಯಿನ್ ಮಾಡ್ತಾನೆ. ಇಲ್ಲಿ ಮಾಲಿನಿ ಪರಿಸ್ಥಿತಿ ಚೆನ್ನಾಗಿರಲ್ಲ. ಆಕೆಗೆ ದೈಹಿಕವಾದ ಗಾಯಕ್ಕಿಂತ ತನ್ನ ಗಂಡ ತನಗೆ ನೀಡಿದ ಮಾನಸಿಕ ಗಾಯ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಮಾಲಿನಿ ಸೈಲೆಂಟ್ ಆಗಿರ್ತಾಳೆ. ಈಕೆ ಜಾಸ್ತಿ ಮಾತಾಡ್ತಿರಲ್ಲ. ಈಕೆಗೆ ಯಾರು ಇರಲ್ಲ. ವಿನೋದ್ಗೂ ಆಕೆ ಅಂದ್ರೆ ಇಷ್ಟ ಇದ್ದರಿಂದ ಆಕೆನ ತನ್ನ ಮನೆಯಲ್ಲಿ ಇಟ್ಕೋತಾನೆ. ವಿನೋದ್ ಮಾಲಿನಿಗೆ ಊಟ ತಂದು ಕೊಡ್ತಾನೆ. ರಾತ್ರಿ ಆದಾಗ ವಿನೋದ್ ಆಕೆ ಹತ್ರ ಹೋಗೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆಕೆ ಭಯಪಡ್ತಿರ್ತಾಳೆ. ಇದನ್ನ ನೋಡಿದ ವಿನೋದ್ ಅಲ್ಲಿಂದ ಹೋಗ್ಬಿಡ್ತಾನೆ. ಮಾರನೇ ದಿನ ಬೆಳಗ್ಗೆ ಆದಾಗ ಮಾಲಿನಿ ವಿನೋದ್ ಮನೆಯಲ್ಲಿ ಇರಲ್ಲ. ಆಕೆ ಅಲ್ಲಿಂದ ಹೋಗಿರ್ತಾಳೆ. ಈಗ DYSP ವಿನೋದ್ಗೆ ಕಾಲ್ ಮಾಡಿ ಮಾಲಿನಿ ಕೇಸ್ ನಡೀತಾ ಇದೆ, ಆಕೆ ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ಆದ್ರೆ ವಿನೋದ್ DYSPಗೆ ಮಾಲಿನಿ ತನ್ನ ಮನೆಯಲ್ಲಿ ಇಲ್ಲ ಅಂತ ಹೇಳಲ್ಲ. ಈಗ ಅವನು ಮಾಲಿನಿನ ಎಲ್ಲ ಕಡೆ ಹುಡುಕ್ತಾನೆ. ಆಗ ಅವನಿಗೆ ಆಕೆ ಒಂದು ಅಂಗನವಾಡಿಯಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಅವನು ಅಲ್ಲಿಗೆ ಹೋಗ್ತಾನೆ. ಮಾಲಿನಿ ವಿನೋದ್ ಸರಿ ಇಲ್ಲ ಅಂತ ಮನೆ ಬಿಟ್ಟು ಬಂದಿರ್ತಾಳೆ. ಇದು ಗೊತ್ತಾಗಿ ವಿನೋದ್ ಆಕೆಗೆ ನಾನು ಅಂತವನಲ್ಲ, ನಿನಗೆ ನಾನು ಕೆಟ್ಟವನು ಅಂತ ಅನಿಸಿದ್ರೆ ಮನೆ ಬಿಟ್ಟು ಬಂದ್ಬಿಡು ಅಂತ ಹೇಳ್ತಾಳೆ. ಆಗ ಮಾಲಿನಿ ಅವನ ಜೊತೆ ಮನೆಗೆ ಬರ್ತಾಳೆ. ವಿನೋದ್ ಆಕೆಗೆ ಚಾಯ್ ಮಾಡಿ ಕೊಡ್ತಾನೆ. ಆಕ್ಚುಲಿ ಇದು ವಿನೋದ್ ಪರ್ಸನಾಲಿಟಿ ಆಗಿರಲ್ಲ, ಆದ್ರೂ ಅವನು ಮಾಲಿನಿಗಾಗಿ ಚೇಂಜ್ ಆಗಿರ್ತಾನೆ. ಹೀಗೆ ಸ್ಲೋಲಿ ಮಾಲಿನಿಗೂ ವಿನೋದ್ ಇಷ್ಟವಾಗ್ತಾ ಹೋಗ್ತಾನೆ. ಇಲ್ಲಿ ಮಾಲಿನಿಗೆ ವಿನೋದ್ ಆಕೆ ಅಂದುಕೊಂಡಷ್ಟು ಕೆಟ್ಟವನಲ್ಲ ಅಂತ ಗೊತ್ತಾಗುತ್ತೆ. ಈಗ ಒಂದು ದಿನ ವಿನೋದ್ ಕುಡಿತಾ ಕೂತಿದ್ದಾಗ ಅಲ್ಲಿ ಮಾಲಿನಿ ಬರ್ತಾಳೆ. ವಿನೋದ್ ಆಕೆಗೆ ಡ್ರಿಂಕ್ ಆಫರ್ ಮಾಡ್ತಾನೆ. ಮತ್ತು ಕುಡುಕರ ಒಂದು ಪಾಲಿಸಿ ಇದೆ, ನಾವು ಯಾರಿಗಾದ್ರೂ ಡ್ರಿಂಕ್ ಆಫರ್ ಮಾಡಿದ್ರೆ ಅವರು ಬೇಡ ಅಂದ್ರೆ ನಾವು ಅವರಿಗೆ ಫೋರ್ಸ್ ಮಾಡಲ್ಲ. ಅಷ್ಟಕ್ಕೂ ನಾನು ಕೆಟ್ಟವನಲ್ಲ, ಆದ್ರೆ ಸಂದರ್ಭ ಮತ್ತು ಪರಿಸ್ಥಿತಿಗಳು ನನಗೆ ಹಾಗೆ ಮಾಡಿವೆ. ನಾನು ಸಣ್ಣವನಿದ್ದಾಗನಿಂದ ಅದನ್ನೇ ನೋಡ್ಕೊಂಡು ಬೆಳೆದೆ. ಹಾಗಾಗಿ ನನಗೆ ಯಾರೂ ಸರಿ ತಪ್ಪು ಹೇಳೋರು ಇದ್ದಿಲ್ಲ. ಅದಕ್ಕೆ ನಾನು ಕೂಡ ಹಾಗೆ ಆದೆ ಅಂತ ಹೇಳ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಇಲ್ಲಿ SP ತುಂಬಾ ಟೆನ್ಷನ್ ಅಲ್ಲಿರ್ತಾಳೆ. ಏಕೆಂದ್ರೆ ಕೇಸ್ ಇನ್ನೂ ಸಾಲ್ವ್ ಆಗಿರಲ್ಲ ಮತ್ತು ಮೇಲಿಂದ ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ. ಇವರು ಪ್ರಮೋದ್ ಮೇಲೆ ಕೂಡ ಡೌಟ್ ಪಡ್ತಿರ್ತಾರೆ. ಏಕೆಂದ್ರೆ ಇವರು ಟ್ವಿನ್ಸ್ ಆಗಿದ್ದರೂ ಇವರ ನಡುವೆ ಜಗಳ ನಡೆದಿರುತ್ತೆ. ಇದು ಪ್ರಮೋದ್ಗೆ ಗೊತ್ತಾಗಿ ಅವನು SP ಹತ್ರ ಹೋಗ್ತಾನೆ ಮತ್ತು SPಗೆ ಮೇಡಮ್ ನೀವು ನನ್ನ ಮೇಲೆ ಡೌಟ್ ಪಡ್ತಿದ್ದೀರಾ ಅಂತ ಗೊತ್ತಾಯ್ತು. ಆದ್ರೆ ಅವನು ನನ್ನ ತಮ್ಮ, ಅವನ ಮೇಲೆ ಎಷ್ಟೇ ಕೋಪ ಇದ್ದರೂ ಅವನ ಸಾಯಿಸುವಷ್ಟು ಸಿಟ್ಟಿದ್ದಿಲ್ಲ.
ಅದಕ್ಕೆ ನನಗೊಂದು ಚಾನ್ಸ್ ಕೊಡಿ, ಈ ಕೇಸಲ್ಲಿ ನಾನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳ್ತಾನೆ. SP ಸರಿ ಅಂತ ಪರ್ಮಿಷನ್ ಕೊಡ್ತಾಳೆ. ಈಗ ಪ್ರಮೋದ್ ತನ್ನ ಸ್ಟೈಲಲ್ಲಿ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾನೆ. ಅವನು ಜಾನ್ಗೆ ನೀನು ಅವತ್ತು ಶೂಟ್ ನಡೆದಾಗ ಎಲ್ಲಿದ್ದೆ ಅಂತ ಕೇಳ್ತಾನೆ. ಆಗ ಆತ ಟಾಯ್ಲೆಟ್ ನಲ್ಲಿ ಅಂತ ಹೇಳ್ತಾನೆ. ಆಗ ಪ್ರಮೋದ್ ಸಂದೀಪ್ನ ಕರೆದು ಅವನಿಗೂ ಅದೇ ಕ್ವಶನ್ ಕೇಳ್ತಾನೆ. ಆಗ ಸಂದೀಪ್ ನಾನು ಕೂಡ ಟಾಯ್ಲೆಟ್ ನಲ್ಲಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಇಬ್ಬರು ಒಂದೇ ಟೈಮಲ್ಲಿ ಹೇಗೆ ಟಾಯ್ಲೆಟ್ ನಲ್ಲಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಸಂದೀಪ್ ತಾನು ಲೇಡೀಸ್ ಟಾಯ್ಲೆಟ್ ನಲ್ಲಿದ್ದೆ ಅಂತ ಹೇಳ್ತಾನೆ. ಏಕೆಂದ್ರೆ ಸಂದೀಪ್ ಅಫೇರ್ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಜೊತೆ ನಡೀತಿರುತ್ತೆ. ಅದಕ್ಕೆ ಅವರಿಬ್ಬರು ಲೇಡೀಸ್ ಟಾಯ್ಲೆಟ್ ನಲ್ಲಿ ಇರ್ತಾರೆ. ಲೇಡಿ ಕಾನ್ಸ್ಟೇಬಲ್ ಕೂಡ ಹೌದು ಅಂತ ಒಪ್ಕೋತಾಳೆ. ಈಗ ಪ್ರಮೋದ್ ಮೀಡಿಯಾದವರು ತೆಗೆದ ಫುಟೇಜ್ ಚೆಕ್ ಮಾಡ್ತಾನೆ. ಆಗ ಅವನಿಗೆ ಕ್ರೈಮ್ ನಡೆದಾಗ ಕೈದಿ ಸೆಲ್ಲಲ್ಲಿ ಇರ್ಲಿಲ್ಲ ಅಂತ ಗೊತ್ತಾಗುತ್ತೆ. ಅವನು ಆ ಕೈದಿಗೆ ಕ್ರೈಮ್ ನಡೆದಾಗ ನೀನು ಸೆಲ್ಲಲ್ಲಿ ಇರ್ಲಿಲ್ಲ, ಎಲ್ಲಿದ್ದೆ ಅಂತ ಕೇಳ್ತಾನೆ. ಆಗ ಆತ ನಡೆದ ವಿಷಯ ಹೇಳ್ತಾನೆ. ಆಕ್ಚುಲಿ ತನಿಗೆ ಸೆಲ್ ಕೇಸ್ ಸಿಕ್ಕಿರುತ್ತೆ. ಅದಕ್ಕೆ ಅವನು ಸೆಲ್ ಓಪನ್ ಮಾಡಿ ತನ್ನ ಡ್ರಗ್ಸ್ ಅಲ್ಲಿ ಮಿಕ್ಸ್ ಮಾಡಿದ 250 ಗ್ರಾಂ ಡ್ರಗ್ಸ್ ನ ತೆಗೆಯೋಕೆ ಎವಿಡೆನ್ಸ್ ರೂಮ್ಗೆ ಹೋಗಿರ್ತಾನೆ. ಇವನು ಎವಿಡೆನ್ಸ್ ರೂಮ್ಗೆ ಹೋಗ್ತಿದ್ದಾಗ ವಿನೋದ್ ಟಿವಿ ನೋಡ್ತಿರ್ತಾನೆ. ಈತ ಡ್ರಗ್ಸ್ ತೆಗೆದಿದ್ದಾಗ ಗನ್ ಸೌಂಡ್ ಬರುತ್ತೆ. ಅವನು ಮತ್ತೆ ತನ್ನ ಸೆಲ್ಲಲ್ಲಿ ಬಂದು ಲಾಕ್ ಆಗ್ತಾನೆ. ಈಗ ಪ್ರಮೋದ್ ಮೀಡಿಯಾದವರು ತೆಗೆದ ಎಲ್ಲಾ ಫುಟೇಜ್ ಚೆಕ್ ಮಾಡ್ತಾನೆ. ಆಮೇಲೆ SP ಮೇಡಮ್ ಹತ್ರ ಬಂದು ಇಲ್ಲಿ ಕೊಲೆಗಾರ ಇಲ್ಲ, ಏಕೆಂದ್ರೆ ಇದು ಒಂದು ಸೂಸೈಡ್ ಕೇಸ್ ಅಂತ ಹೇಳ್ತಾನೆ. ಆಗ SP ಅಷ್ಟು ಕರೆಕ್ಟ್ ಆಗಿ ಹೇಗೆ ಹೇಳ್ತೀಯಾ ಅಂತ ಕೇಳ್ತಾಳೆ. ಆಗ ಪ್ರಮೋದ್ ಫಂಕ್ಷನ್ ನಡೀತಿದ್ದಾಗ ಇಬ್ಬರು ಹುಡುಗರು ಪಕ್ಕದಲ್ಲಿ ಕ್ರಿಕೆಟ್ ಆಡ್ತಿದ್ರು. ಅವರ ಬಾಲ್ ಸ್ಟೇಷನ್ ಕಾಂಪೌಂಡ್ ಒಳಗೆ ಬಂತು. ಆಗ ಅವರು ಬಾಲ್ ತಗೊಳ್ಳಕ್ಕೆ ಬಂದಿದ್ರು. ಅವರು ಎಲ್ಲ ನೋಡಿದ್ದಾರೆ ಅಂತ ಹೇಳ್ತಾನೆ. ಈಗ ಪ್ರಮೋದ್ ಆ ಇಬ್ಬರು ಹುಡುಗರನ್ನ ಕರೀತಾನೆ. ಇವರಲ್ಲಿ ಒಬ್ಬ ಹುಡುಗ ಬಾಲ್ ತಗೊಂಡಾಗ ಕಿಟಕಿಯಿಂದ ವಿನೋದ್ ನ ನೋಡಿರ್ತಾನೆ. ವಿನೋದ್ ಟಿವಿ ನೋಡ್ತಾ ಗನ್ ತಗೊಂಡು 3 ಬುಲೆಟ್ ನ ಹೊಡ್ಕೋತಾನೆ. ಇಲ್ಲಿ ವಿನೋದ್ ನೋಡ್ತಿದ್ದ ಟಿವಿ ಪ್ರೋಗ್ರಾಮ್ ನಲ್ಲಿ ಒಬ್ಬ ಹುಡುಗಿ ಹಾಡು ಹಾಡ್ತಿರ್ತಾಳೆ. ಈಕೆನ ನೋಡಿ ವಿನೋದ್ಗೆ ತನ್ನ ತಪ್ಪು ನೆನಪಾಗುತ್ತೆ. ಅವನು ಆ ಹುಡುಗಿ ಜೊತೆ ಹೋಟೆಲ್ ರೂಮ್ ಅಲ್ಲಿ ಬಲಾತ್ಕಾರ ಮಾಡಿರ್ತಾನೆ. ಅದಕ್ಕೆ ಅವನು ಗಿಲ್ಟ್ ಅಲ್ಲಿ ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಈ ಕಡೆ ಪ್ರಮೋದ್ ಜಾನ್ಗೆ ಆ ವಿಡಿಯೋ ತೋರಿಸಿ ಇದೇ ಹುಡುಗಿ ಜೊತೆ ವಿನೋದ್ ಕೆಟ್ಟ ಕೆಲಸ ಮಾಡಿದ್ನ ಅಂತ ಕೇಳ್ತಾನೆ. ಜಾನ್ ಆ ವಿಡಿಯೋ ನೋಡಿ ಹೌದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಪ್ರಮೋದ್ಗೆ ಶಾಕ್ ಆಗುತ್ತೆ. ಅವನು ತಕ್ಷಣ ಅಲ್ಲಿಂದ ತನ್ನ ಮನೆಗೆ ಬರ್ತಾನೆ. ಅವನು ಕನ್ನಡಿಯಲ್ಲಿ ತನ್ನ ಮುಖ ನೋಡಿ ದುಃಖ ಪಡ್ತಾನೆ. ಏಕೆಂದರೆ ಹೋಟೆಲ್ನಲ್ಲಿ ವಿನೋದ್ ಬಲಾತ್ಕಾರ ಮಾಡಿದ ಹುಡುಗಿ ಶ್ವೇತಾ ಪ್ರಮೋದ್ ಮಗಳಾಗಿರ್ತಾಳೆ. ಅಂದರೆ ವಿನೋದ್ ತನ್ನ ಅಣ್ಣನ ಮಗಳನ್ನ ಬಲಾತ್ಕಾರ ಮಾಡಿರ್ತಾನೆ. ಇದು ಅವನಿಗೆ ಟಿವಿಯಲ್ಲಿ ಪ್ರೋಗ್ರಾಮ್ ನೋಡಿದಾಗ ಗೊತ್ತಾಗಿರುತ್ತೆ. ಏಕೆಂದ್ರೆ ಆಕೆ ಜೊತೆ ಸೃಜಾ ಕೂಡ ಇರ್ತಾಳೆ. ಈಗ ಸೃಜಾ ಪ್ರಮೋದ್ಗೆ ಕಾಲ್ ಮಾಡಿ ನಿನ್ನ ಮಗಳನ್ನ ಕರ್ಕೊಂಡು ಬರ್ತಾ ಇದ್ದೀನಿ, ಆಕೆಗೂ ಗೊತ್ತಾಗಬೇಕು ಆಕೆ ತಂದೆ ಯಾರು ಅಂತ ಹೇಳ್ತಾಳೆ. ಆದ್ರೆ ಪ್ರಮೋದ್ ಬೇಡ, ಈ ಜೀವನದಲ್ಲಿ ಆಕೆಗೆ ತನ್ನ ತಂದೆ ಯಾರು ಅಂತ ಗೊತ್ತಾಗಬಾರ್ದು. ಇನ್ನೊಂದು ವಿಷಯ, ಆಕೆಗೆ ನಾನು ಹೇಗೆ ಕಾಣ್ತೀನಿ ಅಂತ ತೋರಿಸ್ಬೇಡ. ಇನ್ನೊಂದು ಸಾರಿ ಈ ನಂಬರ್ಗೆ ಕಾಲ್ ಮಾಡಬೇಡ ಅಂತ ಫೋನ್ ಕಟ್ ಮಾಡ್ತಾನೆ. ಏಕೆಂದರೆ ಅವನ ಮಗಳು ಪ್ರಮೋದ್ನ ನೋಡಿದರೆ ಆಕೆಗೆ ವಿನೋದ್ ನೆನಪಾಗ್ತಾನೆ ಅನ್ಕೋತಾನೆ. ಏಕೆಂದರೆ ಅವರಿಬ್ಬರು ನೋಡೋಕೆ ಸೇಮ್ ಇರ್ತಾರೆ. ವಿನೋದ್ ಮಾಡಿದ ತಪ್ಪಿಂದ ಪ್ರಮೋದ್ ಜೀವನ ಪೂರ್ತಿ ಅವನ ಮಗಳನ್ನ ನೋಡೋ ಹಾಗೆ ಇರಲ್ಲ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.